ನಮಸ್ಕಾರ ಸರ್. ನಮಸ್ಕಾರ. 2025 ಕೃಷಿ ಮೇಳ GKVK ನಲ್ಲಿ ಆಗ್ತಾ ಇದೆ. ಯು ಆರ್ ಪಾರ್ಟ್ ಆಫ್ GKVK. ಕ್ಯಾನ್ ಯು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಪ್ಲೀಸ್? ನಾನು ಡಾಕ್ಟರ್ ಆನಂದ ಮನೆಗಾರ ಅಂತ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಪಶು ವಿಜ್ಞಾನ ವಿಭಾಗ, GKVK ಬೆಂಗಳೂರು. ಓಕೆ, ಸೊ ಸ್ವಲ್ಪ ಏನೇನಿದೆ ಸ್ವಲ್ಪ ಬ್ರೀಡ್ಸ್ ಸ್ವಲ್ಪ ತೋರಿಸ್ತೀರಾ ಸರ್? ಇದು ಪಂಡರ್ಪುರಿ ಅಂತ ಎಮ್ಮೆ ತಳಿ. ಇದು ಮಹಾರಾಷ್ಟ್ರ ತಳಿ. ಇದು ಸೊ ಇದು ನಿಮಗೆ ಒಂದು 15 ಲೀಟರ್ವರೆಗೂ ಹಾಲು ಕೊಡುತ್ತೆ. ಇದು ತಳಿ. ಆಮೇಲೆ ಇದು ಜಾಫ್ರಾಬಾದಿ ತಳಿ. ಜಾಫ್ರಾಬಾದಿ ಅಂತ ಎಮ್ಮೆ ತಳಿ. ಇದು 20 ರಿಂದ 25 ಲೀಟರ್ ಹಾಲು ಕೊಡುತ್ತೆ. Is this a female or is it a bull? ಫಿಮೇಲ್. Is it a buffalo? Female. ಹೆಣ್ಣು. Okay. ಹಸು ಇದು ಹೆಚ್ಚು ಹಾಲು ಕೊಡುತ್ತೆ. ಇದು ಡಾಂಗಿ ಬ್ರೀಡ್ ಅಂತ. ಒಂದು ಗಂಡು ಇದೆ, ಒಂದು ಹೆಣ್ಣಿದೆ. ಇದು ವಿಶೇಷದಂತ ತಳಿ. ಇದು ಡಾಂಗಿ ಬ್ರೀಡ್ ಅಂತ. Is it Indian breed? ಇದು ಎಲ್ಲ ಇದು ಇರೋದೆಲ್ಲ ದೇಸಿ ತಳಿಗಳೇ. ದೇಸಿ ತಳಿ. ಎಲ್ಲ ದೇಸಿ ತಳಿಗಳು. ಮತ್ತೆ ಇಲ್ಲಿ ಯಾವ್ದು HF ಮತ್ತೆ ಜರ್ಸಿ ಫಾರಿನ್ ತಳಿಗಳಿಲ್ಲ. ಎಲ್ಲ ಇರೋದೆಲ್ಲ ನಾಟಿ ನಮ್ಮ ದೇಶಿ ತಳಿಗಳೇನೆ. ಅದು A1 A2 ಮಿಲ್ಕ್ ಅಂತಾರಲ್ಲ ಸರ್? A2 ಮಿಲ್ಕ್ ಇದು. ಇದು ಎಲ್ಲ A2 ಮಿಲ್ಕ್. ಇಲ್ಲಿ ಏನೇನು ಹಾಲಿನ ಉತ್ಪಾದನೆ. ಬೇಸಿಕಲಿ ಎಷ್ಟೋ ಜನ ಗೊತ್ತಿರಲ್ಲ A1 A2 ಮಿಲ್ಕ್ ಏನಂತ. ಕ್ಯಾನ್ ಯು ಸಿಂಪ್ಲಿಫೈ ಅಂಡ್ ಅಲ್ ಸಿಂಪಲ್ ಆಗಿ ಏನ್ ಡಿಫರೆನ್ಸ್ ಇರುತ್ತೆ A1 A2 ಮಿಲ್ಕ್ ಅಲ್ಲ? A2 ಮಿಲ್ಕ್ A1 ಮಿಲ್ಕ್ ಅಲ್ಲಿ ಅದು ಅಮೈನೋ ಆಸಿಡ್ ಕಾಂಪೋಸಿಷನ್, ಪ್ರೋಟೀನ್ ಕಾಂಪೋಸಿಷನ್ ಅಲ್ಲಿ ಅಮೈನೋ ಆಸಿಡ್ ಕಾಂಪೋಸಿಷನ್ ವೇರಿಯೇಷನ್ ಇರುತ್ತೆ. ಅಥವಾ ಫ್ಯಾಟಿ ಆಸಿಡ್ ಕಾಂಪೋಸಿಷನ್ ವೇರಿಯೇಷನ್ ಇರುತ್ತೆ. ಹಾಗಾಗಿ ಇದರಲ್ಲಿ ಈ ಒಂದು A2 ಮಿಲ್ಕ್ ಏನಾದ್ರು ವಿಶೇಷ ಅಂದರೆ ಅದು ರುಚಿಕರ. ಮತ್ತು ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಟೇಸ್ಟ್ ಅಲ್ಲಿ. ಹಂಗಾಗಿ ಮತ್ತೆ ಮಾರ್ಕೆಟ್ ಹೆಲ್ತ್ ಬೆನಿಫಿಟ್ಸ್ ಏನಾದ್ರು ಇದೆ? ಬೆನಿಫಿಟ್ಸ್ ಎಲ್ಲರೂ ಏನ್ ಹೇಳೋದು ಅಂದ್ರೆ ಇದು ತುಂಬಾ ಡಿಬೇಟಬಲ್ ಕ್ವಶನ್ ಇದು. ಯಾಕಂದ್ರೆ A1 A2 ಅಂತ ಫಾರಿನ್ ಅಲ್ಲೆಲ್ಲ ಕಂಟ್ರೀಸ್ ಅಲ್ಲಿ ಹೇಳಿದ್ರೆ A1 ಮಿಲ್ಕ್ ಜಾಸ್ತಿ ಇರೋದು, HF ಜರ್ಸಿ ಮಿಲ್ಕೇನೆ. ನಮ್ಮ ದೇಶದಲ್ಲಿ ಇರೋದು ಆಕ್ಚುಲಿ HF ಕ್ರಾಸ್ ಮತ್ತೆ ಜರ್ಸಿ ಕ್ರಾಸ್ ಇರೋದು. ಅದು A1 ಅಂತಾರೆ, ಅದು ನಾಟಿ ಹಸುಗಳು A2 ಅಂತಾರೆ. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ನಾಟಿ ಹಸುಗಳಿಂದ ಜಾಸ್ತಿ ಹೆಚ್ಚು ಹಾಲು ಉತ್ಪಾದನೆ ಆಗ್ತಾ ಇಲ್ಲ. ಬಟ್ ಆದ್ರೆ ಇದಕ್ಕೆ ಬೇಡಿಕೆ ಜಾಸ್ತಿ. ಇದು ತುಪ್ಪದ ಬೆಲೆ ಜಾಸ್ತಿ ಇದೆ, 3 ಇದ್ರದ್ದು ಮಾರ್ಕೆಟ್ ಬೆಲೆನೂ ಅಷ್ಟೇ. 1 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದೆ HF ತಳಿ ಇದಾದ್ರೆ 35 ರಿಂದ 40 ರೂಪಾಯಿ ಆದ್ರೆ ನಮ್ಮ ನಾಟಿ ಹಸುಗಳದ್ದು 80 ರಿಂದ 100 ರೂಪಾಯಿ ಆಗುತ್ತೆ. ಅವಾಗಲೇ ಗೊತ್ತಾಗುತ್ತೆ ನಿಮ್ಗೆ ಇದ್ರದ್ದು ಏನಿದೆ, ಇದ್ರದ್ದು ಬೇಡಿಕೆ ಇದೆ. ಇದು ಟೇಸ್ಟ್ ಮತ್ತೆ ಆರೋಗ್ಯ ದೃಷ್ಟಿಯಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇದೆ. ಆರೋಗ್ಯದಲ್ಲಿ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಅದು ತುಂಬಾ ಕ್ವಶನೇಬಲ್ ಅದು. ಹಂಗಾಗಿ ಏನಾಗುತ್ತೆ ಅಂದ್ರೆ ಕೆಲವರು A1 ಅಂತ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಬಟ್ ಇದ್ರದ್ದು ಟೇಸ್ಟ್ ಮಾತ್ರ ಒಳ್ಳೆ ನಮ್ಗೆ ತುಂಬಾ ವಿಷಯ. ಎಷ್ಟು ಮಜ್ಜಿಗೆ ಆಗಲಿ, ಮೊಸರಾಗ್ಲಿ, ತುಪ್ಪ ಆಗಲಿ, ಯಾವುದೇ ರೀತಿಯ ಉತ್ಪನ್ನಗಳನ್ನ ತಯಾರು ಮಾಡಿದಾಗ ಇದ್ರ ಟೇಸ್ಟೇ ಬೇರೆ ಅಂತ. ಅಮೈನೋ ಆಸಿಡ್ ಮತ್ತೆ ಫ್ಯಾಟಿ ಆಸಿಡ್. ಇಲ್ಲಿ ನೋಡ್ತಾ ಇದ್ದೀನಿ, ನಡೆಯಕ್ಕೂ ಜಾಗ ಇಲ್ಲ ಇಲ್ಲಿ. ಡಿಡ್ ಯು ಗೈಸ್ ಎಕ್ಸ್ಪೆಕ್ಟ್ this much crowd today? Is it unexpected? Unexpected. ಲಾಸ್ಟ್ ಇಯರ್ ಇತ್ತು, ಬಟ್ ಈ ಇಯರ್ ಇನ್ನೂ ಹೆಚ್ಚು ಬಾರಿ ಆಗಿದೆ. ಲಾಸ್ಟ್ ಇಯರ್ ನಾವು ಇದ್ರದ್ದು ಸುಮಾರು ಒಂದು 80 ರಿಂದ 100 ಹಸು ಇತ್ತು. ಈ ಸತಿ 100 ರಿಂದ 125, 130 ಇನ್ನೂ ಹೆಚ್ಚು ರಾಸುಗಳು. ನಾವು 1 ಗಂಟೆ ಸ್ಟಾರ್ಟ್ ಮಾಡಿರೋದು, 1 ಲೈನು ಆಗಿಲ್ಲ ನಮ್ದು ಇವಾಗೂ. there's lot of people are really loving it. ಸೊ ಗೋಯಿಂಗ್ ಫಾರ್ವರ್ಡ್ ಇನ್ನೂ ದೊಡ್ಡದು ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ. ಯಾಕಂದ್ರೆ ಬೇಡಿಕೆ ಜಾಸ್ತಿ ಆದ್ರಿಂದ. ಇದು ಕಂಕ್ರೇಜ್ ತಳಿ ಅಂತ. ಇದು ಒಂಥರ ವಿಶೇಷವಾದ ಬಾಹುಬಲಿಯಲ್ಲಿ ಮೂವಿಯಲ್ಲಿ ಬರುತ್ತಲ್ಲ, ಇದೇ ತಳಿ ಇರ್ಬೇಕಿತ್ತು. ಲಾಲ್ ಕಂದಾರಿ ಅಂತ ಇದೊಂದು. ಇದು ಕಂಕ್ರೇಜ್ ಅಂತ. ಇಸ್ ಇಟ್ ನೇಟಿವ್ ಟು ಕರ್ನಾಟಕ ಆರ್ ನಾರ್ತ್ ಇಂಡಿಯಾ ಎಲ್ಲ? ಓಕೆ. ಇದೊಂದು ಮಹಾರಾಷ್ಟ್ರ ಬ್ರೀಡ್, ಲಾಲ್ ಕಾಂದಾರಿ ಅಂತ ಹೇಳ್ತಾರೆ. ಸೊ ಇದೊಂದು ವಿಶೇಷವಾದ ತಳಿ. ಇದು ಹಸು ಹಾಲಿನ ಉತ್ಪಾದನೆ ಮತ್ತೆ ಕೃಷಿ ಗ್ಲೋಯಿಂಗ್ ಕೆಲಸ ಎಲ್ಲ ಮಾಡುತ್ತೆ. ಡ್ಯುಯಲ್ ಪರ್ಪಸ್ ಬ್ರೀಡ್ ಅಂತ ಹೇಳ್ತಾರೆ. ವೆರಿ ಹಾರ್ಡಿ ಬ್ರೀಡ್. ಇವೆಲ್ಲ ದೇಸಿ ಬ್ರೀಡ್ಸ್ ಎಲ್ಲ ವೆರಿ ಹಾರ್ಡಿ ಬ್ರೀಡ್. ಕಂಗಯಂ ಅಂತ ಇದು ತಮಿಳ್ನಾಡು ಬ್ರೀಡ್. ಇದು ಕಂಗಯಂ. ಕಂಗಾಯಂ ಅಂತ. ಇದು ಮುರ್ರಾ ಇದು. ಇದೊಂದು ನಮ್ಮ ಕೋಲಾರದ ಹೇರ್ ಕಟ್ ಮಾಡಂಗಿದೆಯಲ್ಲ ಸರ್? ಇದು ಹೇರ್ ಕಟ್ ಆಗಿದೆ. ಮತ್ತೆ ಅದು ಹಾರ್ನ್ಸ್ ಒಳ್ಳೆ ಕರ್ವ್ಡ್ ಹಾರ್ನ್ಸ್ ಇರುತ್ತೆ, ಸ್ಪೈರಲಿ ಕರ್ವ್ಡ್ ಹಾರ್ನ್ಸ್ ಇರುತ್ತೆ. ಇದು ಮುರ್ರಾ ಬಫೆಲೋ. ಇದು ಹೆಚ್ಚು ನಮ್ಮ ದೇಶದಲ್ಲಿ ನಂಬರ್ 1, ಪ್ರಪಂಚದಲ್ಲೇ ನಂಬರ್ 1 ಬ್ರೀಡ್ ಅಂದ್ರೆ ಇದು ಹೆಚ್ಚು ಕಡಿಮೆ ನಾವು ಮುರ್ರಾ ಅಂತ ಹೇಳ್ತೀವಿ. ಸ್ವಲ್ಪ ಮುರ್ರಾ ಕ್ರಾಸ್ ಇದ್ದಂಗಿದೆ. ಮುರ್ರಾ ಮತ್ತೆ ಸುಲ್ತಿ ಕ್ರಾಸ್ ಇದ್ದಂಗೆ. ಆಮೇಲೆ ಅದು
ಅಲ್ಲೆಲ್ಲ ಇರುವಂತ ತಳಿಗಳೆಲ್ಲ ಹಳ್ಳಿಕಾರ್ ತಳಿಗಳು. ಹಳ್ಳಿಕಾರ್ ತಳಿ. ಅದು ರಾಜರು ಮಹಾರಾಜರು ಒಡೆಯರ್ ಕಾಲದಿಂದನೂ ಇದೆ ಅದು. ಸೊ ಅದು ನಮ್ಮ ನಂಬರ್ 1 ಬ್ರೀಡ್ ಅಂತ, ಬೇಸ್ ಬ್ರೀಡ್ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ. ಎಮ್ಮೆ ತಳಿ. ಬೇಸ್ ಬ್ರೀಡ್. ಟಿಪ್ಪು ಸುಲ್ತಾನು ಬ್ರಿಟಿಷರ ಕಾಲದಿಂದನೂ ಇದೆ, ಈಗಲೂ ಅದು ಸಂರಕ್ಷಣೆ ಮಾಡ್ಕೊಂಡು ನಂಬರ್ 1 ಅದು. ತುಂಬಾ ಪವರ್ಫುಲ್ ಅನಿಮಲ್ ಅದು. ಅದು ಹಳ್ಳಿಕಾರೇ ನಮ್ಮ ಒಂದು ತುಂಬಾ ಇದು ವಿಶೇಷದಂತ ಇದು. ಕುದುರೆನೂ ಇಕ್ಕಿದ್ದಾರೆ, ಫಸ್ಟ್ ಟೈಮ್ ನೋಡ್ತಾ ಇದೀನಿ ನಾನು. ಕುದುರೆ ಇಟ್ಟಿಲ್ಲ ನಾವು, ಬಟ್ ಅವರೇ ಹೊಡ್ಕೊಂಡ್ ಬಂದಿದ್ದಾರೆ. ಹೊಡ್ಕೊಂಡ್ ಬಂದಿದ್ದಾರೆ. ಸೊ ಇದು ಯಾವ ತಳಿ ಸರ್? ತುಂಬಾ ಡಿಫ್ರೆಂಟ್ ಆಗಿದೆ. ಕ್ರಾಸ್ ಇದೆ ಆಕ್ಚುಲಿ, ಗಾಡಗೆ ಅಂತ ತಂದಿರೋದು ಹಳ್ಳಿಕಾರ ಕ್ರಾಸ್. ರೆಸ್ಕ್ಯೂ ಆಗಿ ಬಂದಿರೋದು. ಪುಂಗ್ನೂರು ಇದು ವಿಶೇಷತೆ ಗೊತ್ತಲ್ಲ, ಪುಂಗ್ನೂರು. ಶಾರ್ಟ್ ಬ್ರೀಡ್. ಪ್ರಧಾನಮಂತ್ರಿ ಮನೆಗಳು ಇದೆ ಎಲ್ಲ. ತುಂಬಾ ಇದಕ್ಕೆ ಡಿವೈನ್ ಪವರ್ ಇದೆ ಅಂತ. ಇದು ಸ್ಪೆಷಸ್ ಬ್ರೀಡ್ ಇದು. ತುಂಬಾ ಬೇಡಿಕೆ ಇದೆ. 2 ರಿಂದ 3 ಲಕ್ಷ ರೂಪಾಯಿ ಕೇಳ್ತಾರೆ ಈಗ, ಅಷ್ಟು ಬೇಡಿಕೆ ಇದೆ. ಆಲ್ರೆಡಿ ಬಂದು 2 ಸೆಟ್ ಬೇಕಂತ ಮಿಲ್ಸಿಗೆ. ಸೊ ಹಂಗಾಗಿ ಇವೆಲ್ಲ ಹಳ್ಳಿಕಾರ ಅಲ್ಲ ಸರ್? ಎಲ್ಲ ಹಳ್ಳಿಕಾರೆ. ಇದು ಏನ್ ಸರ್ ಪ್ಯಾಚಸ್? ಏನ್ ಪ್ಯಾಚಸ್ ದೃಷ್ಟಿ ಆಗುತ್ತೆ ಅಂತ ರೈತರುಗಳಿಗೆ ಮುಂಚೆದ ಮಾಡ್ಕೊಂಡು ಬಂದ್ಬಿಟ್ಟಿದ್ರಲ್ಲ, ಬರೆ ಎಳೆಯೋದು. ಯಾಕೆ ಹೇಳಿದ್ದಾರೆ ಸರ್ ಅದು? ಮಾಡಕ್ ಹೋಗ್ಬಾರ್ದು. ನನ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ಮೈಕ್ ತಗೊಳ್ಳಿ ಸರ್. ಹೇಳಿ ಸರ್. ಇದು ಬರ್ಗೂರ್ ಅದು ಬರ್ಗೂರ್. ಮಾಳ್ವಿ, ಮಧ್ಯಪ್ರದೇಶ್. ಮಾಳ್ವಿ. ಓಕೆ. ಇದು ಯಾವ ತಳಿ ಸರ್? ಇದು ಬರ್ಗೂರು, ಸತ್ಯಮಂಗಲ, ಅಂದೂರು, ವೀರಪ್ಪನ್ ಫಾರೆಸ್ಟ್. ಓಕೆ, ತಮಿಳ್ನಾಡು. ತಮಿಳ್ನಾಡು. ತುಂಬಾ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಯಾವ ತಳಿ ಸರ್ ಇದು? ಅದು ನಮ್ಮ ಕಿಲಾರಿ ಸರ್. ಕಿಲಾರಿ. ಇದು ಬ್ರೌನ್ ಯೂಶಲಿ ಬರಲ್ಲ ಅಲ್ಲ, ವೈಟ್ ಬರುತ್ತೆ. ಕಿಲಾರಿ ವೈಟ್ ಫುಲ್ ಆ ಕಡೆ ಇದೆ. ನಾರ್ತ್ ಕರ್ನಾಟಕ ಸೈಡ್ ಜಾಸ್ತಿ ನಿಮಗೆ ಕಿಲಾರಿ ಸಿಗುತ್ತೆ. ಇದೂನು ನಮ್ಮ ಹಳ್ಳಿಕಾರ. ಸ್ವಲ್ಪ ಇದು ಹಾರ್ಸ್ ದೊಡ್ಡದಿಲ್ಲ, ಅದರೆಲ್ಲ ಏನ್ ಶೇಪ್ ಮಾಡಿದಾರ ಏನದು ಸರ್? ಅದು ಬಿಸಿ ಮಾಡಿ ಹೀಟ್ ಮಾಡಿ ಮಾಡೋ ಉಡ್ತಾನೆ ಹಂಗ್ ಬರಲ್ಲ. ಏಜ್ ಆಗ್ತಾ ಲೆಂತ್ ಬರುತ್ತೆ. ಬಿಸಿ ಮಾಡಿ ಹೀಟ್ ಮಾಡಿ ಯಾವ ಫಿನಿಶಿಂಗ್ ಬೇಕೋ ಫಿನಿಶಿಂಗ್ ಮಾಡ್ಕೊಂಡು. ಇದು ಏನಾದ್ರು ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಇದ್ರ ಮಿಲ್ಕ್ ಏನಾದ್ರು ಯೂಸ್ ಮಾಡ್ತಾರ? ಬರೀ ಶೋಕಿಗೆ ಅಷ್ಟೇ, ಅದು ವ್ಯವಸಾಯ ಕೂಡ ಆಗಲ್ಲ ಈ ತರ ಬ್ರೀಡು. ವ್ಯವಸಾಯ ಮಾಡೋವು ಇದಾವೆ, ಬಟ್ ಮಹಾರಾಜರ ಕಾಲದಿಂದನೂ ಇದೆ ಇದು. ನಮ್ಮ ದಕ್ಷಿಣ ಭಾರತದಲ್ಲಿ 5000 ವರ್ಷಕ್ಕನ ಹಳೆ ಹಿಸ್ಟ್ರಿ ಇರೋ ತಳಿ ಇದು ಹಳ್ಳಿಕಾರ. ಇದ್ರಲ್ಲಿ ಬರೋ ಹಾಲು ಮನೆಗಳಿಗಾಗತ್ತೆ. ಒಂದಿನಕ್ಕೆ 2 ರಿಂದ 4 ಲೀಟರ್ ಹಾಲು ಕರೆಯುತ್ತೆ ಅಷ್ಟೇ. ಇದು ವ್ಯವಸಾಯಕ್ಕೆ ದಿನದ 16 ರಿಂದ 18 ಗಂಟೆ ನಾನ್ ಸ್ಟಾಪ್ ಉಳುಮೆ ಮಾಡುತ್ತೆ. ಅದಕ್ಕೆ ಫೇಮಸ್ ಇದು. ಯಾವುದೇ ರೀತಿ ಅದಕ್ಕೆ ಸುಸ್ತು ಅನ್ನೋದೇ ಆಗಲ್ಲ. ವಾರ್ಗೋ. ಹೌದು, ಟಿಪ್ಪು ಸುಲ್ತಾನ್ ಯೂಸ್ ಮಾಡಿದ್ದಾರೆ, ಮೈಸೂರು ಮಹಾರಾಜರು ಯೂಸ್ ಮಾಡಿದ್ದಾರೆ. ವಾರ್ನಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ ಸರ್? ಇದರಿಂದ ಎಳ್ಕೊಂಡು ಹೋಗ್ತಾ ಇದ್ರಲ್ಲ, ಫಿರಂಗಿ ಎಳ್ಕೊಂಡು ಹೋಗೋಕೆ, ಮತ್ತೆ ಮೆಟೀರಿಯಲ್ಸ್ ಹಾಕ್ಸ್ಕೊಂಡು ಹೋಗಿ ಬೇರೆ ಆನೆಗಳು ಇಟ್ಕೊಂಡೆ ಹೋಗಕ್ಕಾಗಲ್ಲ. ಕರೆಕ್ಟ್. ನನಗೆ ಮೈಂಡೇ ಬಂದಿಲ್ಲ ಅದು. ತುಂಬಾ ಯಾವ್ದು? ಅದು ಪಾಕಿಸ್ತಾನದ ರಾಟಿ. ಅದು ಪಾಕಿಸ್ತಾನದ ರಾಟಿ ಅದು. ಇದಾ ಸರ್? ಹಾ ಸರ್, ಪಾಕಿಸ್ತಾನದ ಬ್ರೀಡ್ ಅದು. ಇದು ಪಾಕಿಸ್ತಾನ. ಹೌದು, ಅಲ್ಲಿಂದ ಆನಿಮಲ್ಸ್ ಬರ್ತಾ ಇದಾರೆ. ಬರುತ್ತೆ ಸರ್, ಬರುತ್ತೆ. ಪಾಕಿಸ್ತಾನದ ಬ್ರೀಡ್ ಸರ್ ಇದು, ರಾಟಿ ಅಂತ. ನಮ್ಮ ರಾಜಸ್ಥಾನದ ಅಲ್ಲಿದೆ ಜಿಂಕೆ ಕಲರ್. ಪಾಕಿಸ್ತಾನದ ಬಂದು ಕರಿ ಚಿರತೆ ತರ ಬರುತ್ತೆ. ಓಕೆ, ಇದು ಪಾಕಿಸ್ತಾನ ತಳಿನ ಸರ್? ಹೌದು ಸರ್. ಅಲ್ಲಿಂದ ಹೆಂಗೆ ಬರುತ್ತೆ ಸರ್ ಆನಿಮಲ್? ಸರ್ ನಮ್ಮ ಪಂಜಾಬ್ ಬಾರ್ಡರ್ ಬಂದು ಬರುತ್ತೆ. ಈಗ ಒಂದು 3-4 ತಿಂಗಳಿಂದ ಟೈಟ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಆರಾಮಾಗಿ ಲಾರಿಗಳು ಬರೋದು ಹೋಗೋದು. ಈಗ ಅಫ್ಘಾನಿಸ್ತಾನದಿಂದ ಬರ್ತಾ ಇದೆ. ಅಲ್ಲೂ ಅನಿಮಲ್ಸ್ ನಮ್ದೇ ತಾನೇ ಸರ್ ಡಿವೈಡ್ ಆಗಿರೋದೆಲ್ಲ. ಅದು ಹರಿಯಾಣ ಸರ್. ಪಂಡಾಪುರ ಬಫೆಲೋ ವೈಟ್ದು. ಯಾವ ಏನ್ ಬ್ರೀಡು? ಹರಿಯಾಣ. ಟೋಟಲ್ ನಮ್ಮ ಗೋಶಾಲೆನಲ್ಲಿ 42 ವೆರೈಟೀಸ್ ಆಫ್ ನೇಟಿವ್ ಬ್ರೀಡ್ಸ್ ಇದೆ. 42. ಅದರಲ್ಲಿ ದೇಸಿ ಬ್ರೀಡ್ಸ್ 34 ಕೌಸ್ ಇದೆ. ಮಿಕ್ಕಿದ 7 ಬ್ರೀಡ್ ಬಫೆಲೋಸ್ ಇದೆ. ಒಂದೇ ಸತಿ ಬಂದ್ರೆ ನೀವು ಒಂದು 515 ಹಸು ನೋಡ್ಬೋದು. ಎಲ್ಲಿರೋದು ಸರ್? ಇಲ್ಲೇ ನಮ್ಮ ಬೇಗೂರು ಶ್ರೀಕೃಷ್ಣ ಗೋಶಾಲ ನಿಯರ್ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು. ಇವಾಗ ನಾವು ಅದು ವಿಡಿಯೋ ಮಾಡಿದ್ವಿ, ಕೋಲ್ಡ್ ಪ್ರೆಸ್ ಆಯಿಲ್. ಕಂಪ್ಲೀಟ್ ನಮ್ಮಲ್ಲಿ ಬುಲಾಕ್ಸ್ ಬರುತ್ತಲ್ಲ, ಬುಲ್ಸ್, ಅದಕ್ಕೆ ಟ್ರೈನ್ ಅಪ್ ಮಾಡಿ ಈ ತರ ಯೂಸ್ ಮಾಡಿ ಆಯಿಲ್ ತೆಗಿತೀವಿ. ಬರೋ ಹಿಂಡಿನ ಹಸುಗಳಿಗೆ ಯೂಸ್ ಮಾಡ್ಕೊಂತೀವಿ. ಸೊ ಏನಾದ್ರು ಕಸ್ಟಮರ್ಸ್ ಬೇಡಿಕೆ ಇದೆಯಾ? ಸಿಕ್ಕಾಪಟ್ಟೆ ಎಣ್ಣೆಗೆ, ಹಾಲು, ಮೊಸರು, ತುಪ್ಪಕ್ಕೆ. ನಮ್ಮ ಮನೇಲಿ ಹಾಲಿಗೆ ರಾಜಾಜಿನಗರ, ಯಶವಂತಪುರ, ಮಲ್ಲೇಶ್ವರಂ, KR ಇಂದ ಬರ್ತಾರೆ. ನಮ್ಮ ಗೋಶಾಲೆಯಲ್ಲಿ ಬರೋರಿಗೆ ಲೈವ್ ಅವ್ರ ಮುಂದೆನೆ ನಿಂತ್ಕೊಂಡು ಹಾಲು ಕರ್ಸ್ಕೊಂಡು ಹೋಗ್ಬೋದು. ಯಾವ ಬ್ರೀಡ್ ಬೇಕು, ನೇಟಿವ್ ಬ್ರೀಡ್ಸ್. ಈ ತರ ಎಲ್ಲೂ ವ್ಯವಸ್ಥೆ ಇಲ್ಲ. ಸುಮ್ಮನೆ ಪ್ಯಾಕೆಟ್ ಹಾಕ್ತಾರೆ, A2 ಮಿಲ್ಕ್, ಆರ್ಗ್ಯಾನಿಕ್ ಮಿಲ್ಕ್ ಅಂತಾರೆ. ಯಾರು ಕಣ್ಣಲ್ಲಿ ನೋಡಲ್ಲ. ಬೆಂಗಳೂರಲ್ಲಿರೋ ಜನ ಯಾರು ನೋಡ್ತಾರ ಸರ್? ಅದೇ ಎಲ್ಲೋ ಇರುತ್ತೆ. 100 ಕಿಲೋಮೀಟರ್ 200 ಕಿಲೋಮೀಟರ್ ಅಡ್ರೆಸ್ ಹೇಳ್ತಾರೆ, ಯಾರು ಹೊಡ್ಕೊಂಡು ಹೋಗ್ತಾರೆ. ನಮ್ದು ಬೆಂಗಳೂರು ಸಿಟಿನಲ್ಲೇ ಇರೋದ್ರಿಂದ ಅದೊಂದು ಅವಕಾಶ ತಗೊಂಡವ್ರಿಗೆ ಅನುಕೂಲ ಅಷ್ಟೇ.
ಓಕೆ ಸರ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ನೀವು. ತುಂಬಾ ಸಂತೋಷ ಆಯ್ತು ನಿಮ್ ಸ್ಟಾಲ್ ಬಂದು. ಯಾರಾದ್ರೂ ಬರ್ಬೇಕಂದ್ರೆ ಹೆಂಗೆ ಸರ್ ನಿಮ್ ಬೇಗೂರಲ್ಲಿ ಎಲ್ಲಿ? ಸರ್ ಬೇಗೂರು ಎಕ್ಸಾಕ್ಟ್ ಪೋಸ್ಟ್ ಆಫೀಸ್ ಪಕ್ಕನೇ ನಾಗನಾಥೇಶ್ವರ ದೇವಸ್ಥಾನ ಅಂತ ಇದೆ. ಇವತ್ತೇನು BBMP ಲೋಗೋ ಇದೆ, ಹಾ. BBMP ಎಂಬ್ಲಮ್ ಕೂಡ ಬೇಗೂರ್ದೆ. ಇಡೀ ನಮ್ ಬೆಂಗಳೂರಿಗೆ ಹಳೆ ಹೆಸರು 1500 ವರ್ಷದಿಂದಾನೇ ಇದೆ. ಕೆಂಪೇಗೌಡರು ಬಂದ್ರು, ಬೆಂದಕಾಳೂರು ಆಗೋಯ್ತು, ಬೆಂಗಳೂರು ಆಗೋಯ್ತು ಅನ್ನೋದು ತಪ್ಪು. ನೀವು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಹೋದ್ರೆ ನಮ್ದು ಶಿಲಾಶಾಸನ ಸಿಕ್ಕಿದೆ. 1500 ವರ್ಷದಿಂದನೇ ಬೆಂಗಳೂರು ಅಂತ ಬರ್ದಿದ್ದಾರೆ. ಅಂತದ್ರಲ್ಲಿ ಲಿಂಬಾಪುರಿ ಕ್ಷೇತ್ರ ಬೇಗೂರು ಚೋಳರು ಕಟ್ಸಿರೋ 1500 ವರ್ಷ. ಕಾರ್ಡ್ ಇದು. ಹಾ ಸರ್, 9972508500 ನನ್ನ ನಂಬರು. ಯಾವಾಗ ಬೇಕಾದ್ರೂ ಮಾಹಿತಿ ತಗೊಂಡ್ರೆ ಯಾವ ದೇಶೀಯ ಸುತ್ತ ಬೇಕಾದ್ರೂ ಮಾಹಿತಿ ಕೊಡ್ತೀವಿ, ಯಾವ ತಳಿ ಬೇಕಾದ್ರೂ ತರಿಸ್ಕೊಡ್ತೀವಿ ಸರ್. ಬರೀ ಹಸುನೇನಾ ಏನಾದ್ರು ಹಸು ಎಮ್ಮೆ ಸರ್, ಬರೀ ದೇಸಿ ಬ್ರೀಡ್ ಅಷ್ಟೇ. ಬಫೆಲೋ ಒಂದ್ 7 ವೆರೈಟಿ ಸಿಗತ್ತೆ. ಪಂಡ್ರಾಪುರ, ಮುರ್ರಾ, ಜಾಫ್ರಾಬಾದಿ, ಸುರ್ಟಿ, ಈ ತರ ನಿಮ್ಗೆ ಯಾವ್ದಾವ್ದು ಬೇಕೋ ಸಿಗುತ್ತೆ. ಆಮೇಲೆ ಮೈಂಡಾ ಅಂತಿದೆ ಒಂದು, ಕೆಲವ್ರು ಮಿಂಡ ಅಂತಾರೆ, ಕೆಲವ್ರು ಮೈಂಡ ಅಂತಾರೆ. ಒಂದು ಬಫೆಲೋ ಇದೆ, ದಿಷ್ಟಿ ಕಟ್ಟೋದು ಅದು. ಆಮೇಲೆ ಪಂಚಕಲ್ಯಾಣಿ ಇದೆ, ಕುದುರೆನಲ್ಲಿ ಯಾವ ಪಂಚಕಲ್ಯಾಣಿ ಕುದುರೆ ಅಂತಿದ್ದೀರೋ ಅದೇ ತರ ಎಮ್ಮೆನಲ್ಲೂ ಇದೆ. ಆ ವೆರೈಟಿ ಸಹ ನೋಡ್ಬೋದು. 1 ಟನ್ ಬರುತ್ತೆ ಒಂದು ಎಮ್ಮೆ ನಮ್ದು. ಆಮೇಲೆ ನಮ್ದು ಒಂದು ಕೋಣ ಇದೆ, ಬಲರಾಮ, 25 ಲಕ್ಷ ರೂಪಾಯಿ ಕೋಣ. ಎಲ್ಲಿದೆ ಸರ್ ಅದು? ಇಲ್ಲೇ ಮುಂದೆ ಇದೆ, ನೋಡ್ಬೋದು. ಆಮೇಲೆ ನಮ್ಮಲ್ಲಿ ಒಂದು ಕಾಂಕ್ರೇಜ್ ಇದೆ, 10 lakhs ಕಾಂಕ್ರೇಜ್, ಆಂಟಿಕ್ ಪೀಸು. ಇಡೀ ಇಂಡಿಯಾನಲ್ಲಿ ಆ ತರ ನೋಡ್ರೆ ಒಂದು 10-15 ಪೀಸ್ ಬರಲ್ಲ. ಅಷ್ಟು ಪ್ಯೂರ್ 100% ಗೋಲ್ಡ್ ಅಂತಿರಲ್ಲ, ಆ ತರ 100% ಕಾಂಕ್ರೇಜ್ ಇದೆ. ಅಲ್ಲಿ ಒಳಗಡೆ ಹೋಗ್ಬೋದು, ನೋಡ್ಬೋದು. 10,000 ವರ್ಷದ ಹಿಂದೆ ಹಿಸ್ಟ್ರಿ ಇದೆ. ಸಿಂಧು ನಾಗರಿಕತೆ, ಅರಬ್ ನಮ್ದು ಹಳೆ ಹಿಸ್ಟ್ರಿ ಏನಿದೆ, ಆಗಿನ ಕಾಲದಲ್ಲಿರುವಂತ ಪುರಾತನ ತಳಿಯ ಕಾಂಕ್ರೇಜ್ ನೀವು ನೋಡ್ಬೋದು. ಅದ್ರ ಪರ್ಸನಾಲಿಟಿ ಶೇಪ್ ಯಾವ ರೀತಿ ಇದೆ ಸರ್ ಅದು. ಬನ್ನಿ ಸರ್ ನೋಡಿ. ಗೋಲ್ಡ್ ಅಂಡ್ ವೈಟ್ ಇದೆ. ಏನ್ ಸರ್? ರಾಜಸ್ಥಾನ್ ರಾಟಿ. ರಾಜಸ್ಥಾನ್ ರಾಟಿ ಅವಾಗಲೇ ನೀವು ನೋಡಿದ್ದು. ಇದು ಒಂಗೋಲ್ ಆಂಧ್ರ, ಅದು ನೆಲ್ಲೂರು. ಇದ್ರ ಪಕ್ಕದಲ್ಲಿರೋದು ಬದ್ರಿ ಅಂತ, ಬದ್ರಿನಾಥ್ ಉತ್ತರಾಖಂಡ್, ಅಲ್ಲಿಂದ ತರಿಸಿರೋ ತಳಿ ಇದು. ಅದು ಮೈಂಡಾ ಎಮ್ಮೆ. ಕೊಂಬ್ ನೋಡಿ ಹೆಂಗಿದೆ ಕೆಳಗಡೆ. ನೀವು ನಾರ್ತ್ ಇಂಡಿಯಾ ಹೋದ್ರೆ 100 ಎಮ್ಮೆ 200 ಎಮ್ಮೆ ಇರೋ ಫಾರ್ಮ್ ಅಲ್ಲಿ ಆ ತರ ಮೈಂಡಾ ಎಮ್ಮೆ ಇಟ್ಟಿರ್ತಾರೆ. ದೃಷ್ಟಿ ದೋಷಕ್ಕೆ ಕಟ್ಟೋದು ಅದು. ಯಾರೇ ಬಂದ್ರು ಕಣ್ ಬೀಳಲ್ಲ ಎಮ್ಮೆಗಳಿಗೆ, ಫಾರ್ಮ್ಗೆ. ಇದು ಮೈಂಡಾ. ಇದೇನು ಒಂದೊಂದ್ ಬರತ್ತಾ ಬ್ರೀಡ್ ಹಂಗೆ? ಅಪರೂಪ ಸರ್, 10,000 ಎಮ್ಮೆಗೆ ಯಾವ್ದೋ ಒಂದು ಬರುತ್ತೆ. ಇಲ್ಲ ಬ್ರೀಡ್ ಹಂಗೆ ಇರೋದು. ಬ್ರೀಡೆ ಮೈಂಡಾ ಬ್ರೀಡೆ ಆ ತರ ಬರೋದು. ಇದು ಬ್ರೀಡ್ ಮಾಡಲ್ಲ ಯಾರು? ಮಾಡ್ತಾರೆ, ಇದ್ರೆ ಬಹಳ ಫೇಮಸ್, ಸಿಗಲ್ಲ ಇದು, ರೇರ್ ಬ್ರೀಡ್ ಇದು. ಕೊಂಬ್ ನೋಡಿ ಹೆಂಗಿದೆ ಕೆಳಗಡೆ. ಇದು ಅಟ್ಯಾಚ್ ಇದೆಯಾ? ಇದು ಕೊಂಬು ಇಲ್ಲನಾ? ಅಟ್ಯಾಚ್ ಸರ್. ಓಕೆ ಓಕೆ. ನ್ಯಾಚುರಲ್ ಬರೋದೇ ಹಂಗೆ, ಅದು ಮೈಂಡಾಗೆ. ಕಿವಿ ಮೀನ್ ಬಂದಂಗೆ ಬರುತ್ತೆ ಕೆಳಗಡೆ. ಅದು ಕಪಿಲ ಹಸು. ಇದು ಝೆಡ್ ಬ್ಲ್ಯಾಕ್ ನೋಡಿ, ಎಲ್ಲಿಂದ ಎಲ್ಗಾರು ನೋಡಿ ಬ್ಲ್ಯಾಕ್. ಬಹಳ ರೇರ್ ಬ್ರೀಡ್ ಅದು. ಇದೇನು ಸ್ಪೆಷಾಲಿಟಿ ಏನ್ ಸರ್? ಸರ್ ಇದು ಹಿಂದೆ ಯಜ್ಞ ಹೋಮ, ಋಷಿ ಮುನಿಗಳು ಹೋಮ ಮಾಡ್ತಾ ಇದ್ರು, ನೀವೆಲ್ಲ ಕೇಳಿರ್ಬೋದು. ಮಹಾಭಾರತದಲ್ಲಿ ಕುತ್ಕೊಂಡ್ರು, ಕಪಿಲ ಹಸು ಕಟ್ಟಾಕಿದ್ರು, ಕೇಳಿದೆಲ್ಲ ವರ ಕೊಡ್ತು ಅನ್ನೋ ಕಪಿಲ ಇದೆ. ಇದ್ರ ಗಂಜಲ ಸಗಣಿ ಸಾರಿಸಿ ಪೂಜೆ ಮಾಡ್ತಾ ಇದ್ದಿದ್ದು. ಇದ್ರದ್ದು ಹಾಲು ಮೆಡಿಸಿನ್ಗೆ ಹೋಗುತ್ತೆ, ಆಯುರ್ವೇದಿಕ್ಗೆ. ದಿನಕ್ಕೆ 16 ಲೀಟರ್ ಹಾಲಿದೆ ಇದು. ಒಳ್ಳೆ ನಾಟಿ ಹಸು ಅಲ್ಲ, 16 ಲೀಟರ್ ಬರುತ್ತೆ ನೋಡಿ. ಹಂಪಿದೆ ಅಂದ್ರೆ ನಾಟಿ ಹಸು ಅಂತ, ಹಂಪಿಲ್ಲ ಅಂದ್ರೆ ನಿಮ್ಗೆ ಅದು HF. ಅದು ಮುರಾ 20 ಲೀಟರ್ಸ್ ಪರ್ ಡೇ ಹಾಲು ಕರೆಯುತ್ತೆ. ಅದು ನಾರಿ ತಳಿ. ಇಡೀ ಇಂಡಿಯಾನಲ್ಲಿ ಒಂದು 5,000 ಹಸು ಬಂದಿದೆ. ಈಶ್ವರನ್ ತ್ರಿಶೂಲ ಹೆಂಗಿರುತ್ತೆ ಹಂಗಿರುತ್ತೆ, ಅದು ನಾರಿ ಬ್ರೀಡ್. ಸೆಂಟ್ರಲ್ ಒಂದು ಗೆರೆ ಹೇಳಿದ್ರೆ ತ್ರಿಶೂಲ್. ರೇರ್ ಬ್ರೀಡ್ ಅದೆಲ್ಲ. ಇದು ನಿಮ್ ನಮ್ಮ ಬಲರಾಮ್ 25 lakhs ಅದು. ಅದ್ರ ಮದರ್ ಮಿಲ್ಕ್ ಇಲ್ಡಿಂಗ್ 31 ಲೀಟರ್ಸು, ಫಾದರ್ 30 ಲೀಟರ್ಸು. ಅದರಿಂದ ತಂದಿದೀವಿ. ಯಾರಿಗಾರು ಬ್ರೀಡ್ಗೆ ಬೇಕಾದ್ರೆ ಬಂದು ಕ್ರಾಸ್ ಮಾಡಿಸ್ಕೊಂಡು ಹೋಗ್ಬೋದು ನಮ್ಮ ಫಾರ್ಮಲ್ಲಿ. ರೈತರಿಗೆ ಅನುಕೂಲ ಆಗುತ್ತೆ. ಹೆಂಗಿದೆ ಸರ್ ನಮ್ಮ ಬಲರಾಮ? ಸೂಪರ್ ಆಗಿದೆ ಸರ್. ಪೈಲ್ಮಾನ್ ಮೀಸೆ ತಿರ್ಸ್ತಂಗಿದೆ ನೋಡಿ. ಕೊಂಬ್ ಮುಟ್ ನೋಡಿ, ಆ ಕಡೆ ಈ ಕಡೆ. ನೀವು 2 ಕೈಯಲ್ಲಿ ಮುಟ್ ನೋಡಿ, ಟಚ್ ಆದ್ರೆ ಕೇಳಿ. 2 ಕೈಯಲ್ಲಿ ತಿರ್ಸಿ ಒಳಗಡೆ ಟಚ್ ಮಾಡಿ ನೋಡೋಣ. ಅರ್ಥ ಆಗಿಲ್ಲ. ಸಾರಿ, ಹಿಂಗ್ ಇಟ್ಕೊಂಡ್ರೆ ನೀವು ಟಚ್ ಆಗಲ್ಲ. 1.25 ಅಡಿ ಇದೆ. ಇದು ಸಿಂಹ ಜೊತೆ ಹೋರಾಟ ಮಾಡುತ್ತೆ ಗುಜರಾತ್ ಗಿರ್ ಫಾರೆಸ್ಟ್ ಅಲ್ಲಿ. 1 ಟನ್ ಇದೆ ಸರ್ ಇದು? ಇದಿಲ್ಲ ಸರ್, ಅದು ನೋಡಿ, ಅದು ಪಂಚಕಲ್ಯಾಣಿ 1 ಟನ್ ಇರೋ. ಏನೋ ಒಂದು 700 kg ಇದ್ದಾನೆ. ಹಾಲು ಚೆನ್ನಾಗಿ ಕರೀತದ ಇದು? ಡೈಲಿ 20 ರಿಂದ 30 ಲೀಟರ್ ಕುಡಿಯೋಂಥ ಕೆಪಾಸಿಟಿ ಇದೆ ಇದಕ್ಕೆ. ಪಕ್ಕದಲ್ಲಿರೋದು ಗಿರ್ ಸರ್, ಅದು ಕೆಂಪು ಬಿಳಿ ಇರೋದು ಗಿರ್ ಅಣ್ಣ. ಗುಜರಾತ್ ಒರಿಜಿನಲ್ ಗಿರ್ ನೋಡಿ, ಆ ರೀತಿ ಇರುತ್ತೆ. ಒಂದಕ್ಕೊಂದು ಕಿವಿ ಟಚ್ ಆಗುತ್ತೆ ಕತ್ತಿನ ಕೆಳಗಡೆ. ಎಲ್ಲ ಗಿರ್ ಅಂತ ಮಾರ್ತಾರೆ, ರೈತರು ಮೋಸ ಹೋಗ್ಬೇಡಿ. ಒಂದ್ ನಿಮಿಷ ಸ್ವಲ್ಪ ಸೈಡ್ ಬಿಡಿ, ಸ್ವಲ್ಪ ಸೈಡ್ ಬಿಡಿ. ನೋಡ್ರ ಸರ್ ಹೆಂಗಿದೆ ಗಿರು? ಹೌದು ಸರ್. ಒರಿಜಿನಲ್ ಗಿರ್ ನೋಡಿ, ಕಿವಿ ಹೆಂಗ್ ಟಚ್ ಆಗತ್ತೆ ಕತ್ತಿನ ಕೆಳಗಡೆ, ಹಂಗಿದ್ರೆ ಮಾತ್ರ ಗಿರು. ಇಲ್ಲಿ ಟಚ್ ಆಗ್ತಾ ಇದೆ.
ಹಂಗಿದ್ರೆ ಮಾತ್ರನೇ ಅದು. ಆದ್ಮೇಲೆ ಸ್ಟಡಿಯಾಗಿ ನಿಂತ್ಕೊಂಡಾಗ ನೋಡಿ ಒಂದಕ್ಕೊಂದು ಟಚ್ ಆಗತ್ತೆ. ತಲೆ ಕೆಳಗಡೆ ಇಕ್ಕಿದೆ ಅದು. ಪ್ಯೂರ್ ಗಿರ್ ಇದು. ಅದು ನಮ್ಮ ಪಂಚಕಲ್ಯಾಣಿ ಬಫೆಲೋ. ತಲೆ ವೈಟ್ ಇದೆಯಲ್ಲ ಸರ್ ಅದು? ಕಾಲು ಅಷ್ಟೇ, 4 ಕಾಲು ವೈಟು, ಬಾಲ ವೈಟು. ಹಾ, ತುಂಬಾ ರೇರ್ ಇದು. ತುಂಬಾ ರೇರ್ ಬ್ರೀಡ್. ಕುದುರೆನಲ್ಲಿ ಹೇಗೆ ನಾವು ಪಂಚಕಲ್ಯಾಣಿ ಫೇಮಸ್ ಕಾಸ್ಟ್ಲಿ ಇದೆಯೋ ಆ ರೀತಿ ಎಮ್ಮೆನಲ್ಲೂ ಪಂಚಕಲ್ಯಾಣಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಈಗ 6 ಲಕ್ಷಕ್ಕೆ ಕೇಳ್ತಾ ಇದಾರೆ ಇಲ್ಲೇನೆ. ಇಲ್ಲೇ ನಮ್ಮ ವೆಂಕಟೇಶ್ ಗೌಡ್ರು ಸರ್ ಕೊಡ್ತಾ ಇಲ್ಲ, ನಾನು ಮಾಲೂರು ಅವ್ರಲ್ಲಿ ಹಾಕಿದಾರ ಹಳ್ಳಿ ಕಾರು, ಅವರೇ ಕೇಳ್ತಾ ಇದಾರೆ. ದಿನಕ್ಕೆ 28 ಲೀಟರ್ ಹಾಲಿದೆ ಸರ್ ಅದು. ಹೌದಾ ಸರ್? ಕರು ಹೆಣ್ಣು ಕರು ಇದೆ ನೋಡಿ ಬ್ಯಾಕ್ ಸೈಡು. ಅದ್ರದ್ದೇನಾ ರಿಸಲ್ಟ್ ಅದು? ಹೌದು ನೋಡಿ, ನಮ್ದು ಆಂಟಿಕ್ ಪೀಸು 10 ಲಕ್ಷ ರೂಪಾಯಿ ಅದು. ಹೇಳ್ನಲ್ಲ ನಿಮ್ಗೆ 10,000 ವರ್ಷದ ಹಿಸ್ಟ್ರಿ ಇದೆ ಅಂತ. ಹರಪ್ಪ ಸಿಂಧು ನಾಗರಿಕತೆ ಆಗಿನ ಟೈಮಿಂದ ಇರೋ ಬ್ರೀಡ್ ಅದು. ಕಾಂಕ್ರೇಜ್. ಹೌದು, ಅದು ಬಾಹುಬಲಿ ಪಿಕ್ಚರ್ ಅಲ್ಲಿ ಬರೋದು. ಕರೆಕ್ಟ್. ಅದ್ರಲ್ಲೂ ನಮ್ದು ಇದು ಓಲ್ಡ್ ಬ್ಲಡ್ ಲೈನು. ನಾವು ತಂದಿರೋ ಅವ್ರ ಹತ್ರ ಇದು 59ನೇ ವಂಶ ಪರಂಪರೆ ಅವ್ರ ಹತ್ರ ಇರೋದು. ರೆಕಾರ್ಡ್ ಇದೆ ಅವ್ರ ಹತ್ರ. ನಡಿಯಕ್ಕೂ ಜಾಗ ಇಲ್ಲ ಇವತ್ತು. ಎಕ್ಸ್ಪೆಕ್ಟ್ ಮಾಡಿದೀರಾ ನೀವು ಹಿಂಗ ಆಗತ್ತಂತ? ಇಲ್ಲ ಸರ್, ನೆನ್ನೆ ಹೆಂಗೆ ಇತ್ತು, ಇಲ್ಲೇ ಕ್ರೌಡು ಬರ್ತಾರೆ ನೋಡಿ, ಇಲ್ಲಿ ಸೆಲ್ಫಿ ಹೊಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ, ಮೂವ್ ಆಗಲ್ಲ. ತುಂಬಾ ಚೆನ್ನಾಗಿದೆ. ಏ ಲಕ್ಷ್ಮಿ, ಫೀಮೇಲ್ ಸರ್ ಇದು? ಫೀಮೇಲ್ ಸರ್. ಮೇಲ್ದು ಇನ್ನೂ ದೊಡ್ಡದು ಬರುತ್ತಾ ಕೊಂಬು? ಇನ್ನ ಲೆಂತ್ ಬರುತ್ತೆ. ಇದ್ಯಾವ ಬ್ರೀಡ್ ಸರ್? ಅದು ಗಂಗಾ ತೀರ ಸರ್. UP ಕಾಶಿ ವಾರಣಾಸಿ ಕಡೆ ಸಿಗತ್ತೆ. ಗಂಗಾ ರಿವರ್ ಫ್ಲೋ ಆಗತ್ತಲ್ಲ, ಆ ಕಡೆ ಸಿಗೋದ್ರಿಂದ ಗಂಗಾ ತೀರ ಅಂತಾರೆ ಇದನ್ನ. ಇದು ಪುಂಗನೂರು ಒರಿಜಿನಲ್ ಓಲ್ಡ್ ರೇರೆಸ್ಟ್ ಪುಂಗನೂರು. ಈ ತರ ಒಂದು 500 ಹಸು ಇಲ್ಲ, ಈಗೆಲ್ಲ ಶಾರ್ಟ್ ಬ್ರೀಡ್ ತೋರಿಸ್ಬಿಟ್ಟು ಪುಂಗನೂರು ಅಂತಾರೆ. ಹಿಂದ್ಗಡೆ ಟೇಲ್ ನೋಡಿ ಎಲ್ ಟಚ್ ಆಗತ್ತೆ ಅಂತ, ನೆಲದಲ್ಲಿ ಅಲ್ಲಾಡತ್ತೆ. ಹಂಗಿದ್ರೆ ಮಾತ್ರ ಒರಿಜಿನಲ್. ಈ ತರ ಲೆಂತ್ 7 ಅಡಿ ಇದೆ. ಪುಂಗೂರ್ ಅಂದ್ರೆ ಶಾರ್ಟ್ ಇರ್ಬೇಕಲ್ಲ ಅದ್ ರಾಂಗ್ ಸರ್. ಅವ್ನ್ ಬೋನಿ ಬ್ರೀಡ್ ಅಂದ್ಬಿಟ್ಟು ಕೋಲ್ಕತ್ತಾ ಇಂದ ತಂದ್ಬಿಟ್ಟು ಕ್ರಾಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಒರಿಜಿನಲ್ ಪುಂಗನೂರು ಈ ತರ ಕೈ ಇಟ್ರೆ 2 ಕೈಗೂ ಟಚ್ ಆಗ್ಬೇಕು ಉದ್ದ. ಬಾಲ ನೋಡಿ ಅಲ್ಲಿ ನೆಲದಲ್ಲಿ ಪರ್ಕೆ ಗುಡಿಸ್ದಂಗ ನೆಲದಲ್ಲಿ ಟಚ್ ಆದ್ರೆ ಮಾತ್ರ ಪುಂಗನೂರು. ಆಮೇಲೆ ಕತ್ತಿನ ಕೆಳಗಡೆ ನೋಡಿ ಅದು 6 ಇಂಚ್ ಇರ್ಬೇಕು ಗಂಗತೋಲು. 1/2 ಅಡಿ ಇದ್ರೆ ಪುಂಗನೂರು. ಎಲ್ಲ ಕ್ರಾಸ್ ಬ್ರೀಡ್ಗಳು ಮಾಡಿ ಈಗ ದುಡ್ಡಿಗಾಗಿ ಆಂಧ್ರನಲ್ಲಿ ಅದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒರಿಜಿನಲ್ ಹೆಂಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಏನೇ ಬೇಕಾದ್ರೂ ಮಾಹಿತಿ ಕೊಡ್ತೀವಿ. ಒರಿಜಿನಲ್ ಬೇಕು, ಯಾವ ಬ್ರೀಡ್ ಬೇಕು ತರಿಸ್ಕೊಡ್ತೀವಿ. ಬಂದು ನಮ್ಮ ಫಾರ್ಮಲ್ಲಿ ವಿಸಿಟ್ ಮಾಡಿ ಈ ತರ ನೋಡ್ಕೊಂಡು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದು ನೀವು ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಲೋಕಲ್ ಡಾಕ್ಟರ್ ಹತ್ರ ಸರ್ಟಿಫೈಡ್ ಮಾಡಿಸ್ಕೊಂಡು ತಗೊಳ್ಳಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನೀವು ಟೈಮ್ ಕೊಟ್ಟಿದ್ದೀರಾ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ, ತುಂಬಾ ಸಂತೋಷ ಆಯಿತು. ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಕರೆಕ್ಟ್ ಮಾಹಿತಿ ತಗೊಳ್ಳಿ. ತಗೊಂಡು ಇವ್ರ ಫಾರ್ಮ್ ದಯವಿಟ್ಟು ವಿಸಿಟ್ ಮಾಡಿ. ಅವರು ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ, ಆಯಿಲ್, ಕೋಲ್ಡ್ ಪ್ರೆಸ್ ಆಯಿಲ್ ಮಾಡ್ತಾ ಇದ್ದಾರೆ. ಆಯಿಲ್ ಇದೆ, ಮೊಸರು ಇದೆ, ಬೆಣ್ಣೆ ಇದೆ, ತುಪ್ಪ ಇದೆ. ಎಲ್ಲಿ ಬೇಕಾದ್ರೂ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ. ತುಪ್ಪ ಮತ್ತೆ ಆಯಿಲ್ಗೆ ಬಂದು ಬೇಕಾದ್ರೆ ತಗೊಂಡೋಗ್ಬೋದು. ಆಮೇಲೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ಸಿರಿಧಾನ್ಯ ಇದೆ, ಆಮೇಲೆ ಮಿಲೆಟ್ಸ್ ಇದೆ, ಬೆಲ್ಲ ಇದೆ. ನಮ್ಮ ಫಾರ್ಮಲ್ಲೇ ಬೆಳೆದಿರೋ ಯೂರಿಯಾ DAP ಏನೂ ಇಲ್ಲ, ವಿತೌಟ್ ಕೆಮಿಕಲ್. ನೋಡ್ಬೋದು ನೀವು ಬೆಲ್ಲ ಯಾವ ರೀತಿ ಇದೆ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್.